ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ತರತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಇಲ್ಲಿ ವಿವೇಕ್ ಬಂದುಬಿಟ್ಟು ಬಡ ಮಕ್ಕಳಿಗೆ ಎಜುಕೇಷನ್ಗೋಸ್ಕರ ದುಡ್ಡನ್ನು ಕೊಟ್ಟಿರ್ತಾನೆ. ಅದು ವಿಷಯ ಗೌರಿಗೂ ಕೂಡ ಗೊತ್ತಾಗಿರುತ್ತೆ. ಅದಾದಮೇಲೆ ಬಂದುಬಿಟ್ಟು ವಿವೇಕು ನನ್ನ ಹತ್ರ ಇದ್ದು ದುಡ್ಡೆಲ್ಲ ಕೊಟ್ಟೆ ಅಂತ ಹೇಳ್ಬಿಟ್ಟು ನಿನಗೇನಾದರೂ ಬೇಜಾರಾಯಿತಾ ಅಂತ ಹೇಳ್ಬಿಟ್ಟು ಗೌರಿ ಹತ್ರ ಕೇಳ್ತಾ ಇರ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ನೀವೇನೋ ಕಳೆದಿದ್ದೀರಾ, ಎಲ್ಲಾದರೂ ದುಡ್ಡನ್ನು ವೇಸ್ಟ್ ಮಾಡಿದ್ದೀರಾ, ಇಲ್ಲ ತಾನೇ ಒಳ್ಳೆ ಕೆಲಸಕ್ಕೇ ದುಡ್ಡನ್ನು ಉಪಯೋಗಿಸ್ಕೊಂಡಿದ್ದೀರಾ ಅಂತಂದರೆ ಅದರಿಂದ ನಾನು ತಾನೇ ಖುಷಿ ಪಡಬೇಕಾಗತ್ತೆ. ಸೊ ದುಡ್ಡು ಅನ್ನೋದು ನಿಂತ್ಕೊಳ್ಳೋ ಅಂಥ ನೀರಾಗಬಾರ್ದು, ಹರಿಯೋ ನೀರಾಗಬೇಕು. ಸೊ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಬಡವರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಿದ್ದೀರಾ ಅಂದರೆ ಒಬ್ಬರಿಗೆ ನೀವು ಹೆಲ್ಪ್ ಮಾಡ್ತಾಯಿದ್ದೀರಾ ಅಂತಂದರೆ ಅವರ ಭವಿಷ್ಯನ ನೀವು ನಿಮ್ಮ ಕೈಯಾರೆ ರೂಪಿಸ್ತಾ ಇದ್ದೀರಾ ಅಂತಲೇ ಅರ್ಥ ಅಲ್ವಾ. ಸೊ ನೀವು ಏನು ಕೆಟ್ಟ ಕೆಲಸ ಮಾಡಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ವಿವೇಕ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ವಿವೇಕು ಗೌರಿ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಆದ್ರೂ ನಾನು ನಿನಗೆ ಕೇಳಬೇಕಲ್ವಾ, ನಾನು ಕೈಯಾರೆ ನನ್ನ ದುಡ್ಡನ್ನು ಖರ್ಚು ಮಾಡಿದೆ, ನಿನಗೇನಾದರೂ ಬೇಜಾರಾಯಿತಾ ಅಂತ ಹೇಳ್ಬಿಟ್ಟು ಕೇಳಬೇಕಲ್ವ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಗೌರಿ ಇದ್ಬಿಟ್ಟು ಒಳ್ಳೆ ಕೆಲಸಕ್ಕೆ ನೀವೇನೇ ಒಳ್ಳೆ ಕೆಲಸ ಮಾಡಿದ್ರೂ ಅದಕ್ಕೆ ನನ್ನ ಸಪೋರ್ಟ್ ಯಾವತ್ತೂ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ನನಗಂತೂ ಯಾವುದೇ ಥರ ಬೇಜಾರಾಗಿಲ್ಲ. ಸೊ ನೀವು ದುಡ್ದಿರೋ ದುಡ್ಡನ್ನು ನೀವು ಯಾವ ಥರ ಬೇಕಾದರೂ ನೀವು ಉಪಯೋಗಿಸ್ಕೋಬೋದು, ಆ ಸ್ವಾತಂತ್ರ್ಯ ನಿಮಗಿದೆ. ಸೊ ಅದನ್ನು ಯಾಕೆ ಮಾಡಿದ್ರಿ, ಏನಕ್ಕೆ ಮಾಡಿದ್ರಿ ಅಂತ ಕೇಳುವಂಥ ಅಧಿಕಾರ ನನಗಿಲ್ಲ. ಸೊ ನೀವು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾಯಿತು. ಅದರಿಂದ ನಿಮ್ಮ ಮೇಲೆ ಇನ್ನೊಂದು ಸ್ವಲ್ಪ ನನಗೆ ಪ್ರೀತಿ ಮತ್ತು ಗೌರವ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಗೌರಿ ಹೇಳ್ತಾ ಇರ್ತಾಳೆ. ಸೊ ಅದನ್ನೆಲ್ಲ ಕೇಳ್ಬಿಟ್ಟು ವಿವೇಕು ಇವಳೆಷ್ಟು ಒಳ್ಳೆ ಮನಸ್ಸೇ ಇಟ್ಕೊಂಡಿದ್ದಾಳೆ, ಸೊ ಯಾವುದ್ರ ಬಗ್ಗೆನೂ ಸ್ವಲ್ಪನೂ ಬೇಜಾರು ಮಾಡ್ಕೋತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಮೇಲೆ ಗೌರಿ ಇದ್ಬಿಟ್ಟು ನೀವು ದುಡ್ದಿರೋವಂತಹ ದುಡ್ಡು ಬರೀ ಅಕೌಂಟಲ್ಲಿ ಮಾತ್ರ ಇರಬಾರ್ದು, ಸೊ ಅದು ಹರಿಯೋ ನೀರು ಥರ ಸಂಚಾರ ಮಾಡ್ತಾ ಇದ್ರೇ ಇನ್ನೂ ನಮಗೆ ದೇವರು ಜಾಸ್ತಿ ಕೊಡ್ತಾ ಇರ್ತಾನೆ. ಸೊ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಎಲ್ಲನೂ ಉಪಯೋಗಿಸ್ಕೋಬಾರ್ದು, ಬೇರೆಯವ್ರಿಗೂ ಹೆಲ್ಪ್ ಆಗಬೇಕು, ಹಾಗಾದರೆ ಅದು ನಾವು ದುಡ್ಡಿಗೆ ಒಂದು ಸಾರ್ಥಕತೆ ಅಂತ ಹೇಳ್ತಾ ಇರ್ತಾಳೆ. ಸೊ ಅದಾದಮೇಲೆ ವಿವೇಕು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಆಫೀಸ್ ವರ್ಕ್ ಏನೋ ಇರುತ್ತೆ ಅದನ್ನು ಮಾಡ್ತಾ ಕೂತಿರ್ತಾನೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಜ್ಯುವೆಲ್ರಿ ಡಿಸೈನ್ ಮಾಡಬೇಕಾಗಿರುತ್ತೆ, ಪಿಂಕಿಗೆ ಡಿಸೈನ್ ಮಾಡಿಕೊಡ್ತೀನಿ ಅಂತ ಹೇಳಿರ್ತಾಳೆ. ಸೊ ಆಫೀಸ್ದು ಫಾರಿನ್ ಡೆಲಿಕೇಟ್ಸ್ಗೆ ಡಿಸೈನ್ ಮಾಡೋದು ಇರುತ್ತೆ. ಸೊ ಅದಕ್ಕೆ ವಿವೇಕ್ ಮಲ್ಕೊಂಡ್ರ ಮೇಲೇ ನಾನು ಡಿಸೈನ್ ಮಾಡೋಕ್ಕಾಗೋದು ಅಂತ ಹೇಳ್ಬಿಟ್ಟು ಗೌರಿ ಬೇಕು ಅಂತ ಹೇಳ್ಬಿಟ್ಟು ದೇವ್ರ ನಾಮ ಹೇಳ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳ್ತಾ ಇರ್ತಾಳೆ. ಸೊ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ವಿವೇಕು ಏನಾಯಿತು ನಿನಗೆ, ಯಾಕೆ ಈ ಥರ ಡಿಸ್ಟರ್ಬ್ ಮಾಡ್ತಿದ್ದೆ, ನಾನು ಆಫೀಸ್ ವರ್ಕ್ ಮಾಡೋದು ನಿನಗೆ ಕಣ್ಣಿಗೆ ಕಾಣಿಸ್ತಿಲ್ವ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು ಇದೇನು ಆಫೀಸ್ ವರ್ಕೆಲ್ಲ ನೀವು ಇಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ, ಸೊ ರಾತ್ರಿ ಆಯಿತು ಮಲ್ಕೊಳ್ಳಿ, ನಾನು ಮಲ್ಕೋಬೇಕು, ಲೈಟ್ ಆಫ್ ಮಾಡಿಬಿಟ್ಟು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾಳೆ. ಸೊ ಅದಾದಮೇಲೆ ವಿವೇಕು ಆಯಿತು ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪೆಲ್ಲ ಎತ್ತಿಟ್ಬಿಟ್ಟು ಮಲ್ಕೋತಾನೆ. ವಿವೇಕ್ ಮಲ್ಕೊಂಡಿದ್ದು ಕನ್ಫರ್ಮ್ ಮಾಡಿಕೊಂಡು ಈ ಕಡೆ ಗೌರಿ ಜ್ಯುವೆಲ್ರಿ ಡಿಸೈನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಸೀಕ್ರೆಟಾಗಿ ವಿವೇಕ್ಗೆ ಗೊತ್ತಿಲ್ಲದೆ ಇರೋ ಥರ ಹೋಗಿ ಆಚೆ ಕೂತ್ಕೊಂಡು ಡಿಸೈನ್ ಮಾಡ್ತಾ ಇರ್ತಾಳೆ. ಸೊ ಡಿಸೈನ್ ಮಾಡ್ತಾ ಇರಬೇಕಾದ್ರೆ ವಿವೇಕ್ ಎದ್ಬಿಟ್ಟು ನೋಡ್ತಾನೆ, ರೂಮಲ್ಲಿ ಗೌರಿ ಕಾಣಿಸೋದಿಲ್ಲ. ಸೊ ಅದಾದಮೇಲೆ ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಹುಡ್ಕೊಂಬಂದಾಗ ಅವಳೊಬ್ಬಳೇ ಆಚೆ ಕೂತ್ಕೊಂಡು ಜ್ಯುವೆಲ್ರಿ ಡಿಸೈನ್ ಮಾಡ್ತಾ ಇರ್ತಾಳೆ. ಸೊ ಆಫೀಸ್ಗೆ ಫಾರಿನ್ ಡೆಲಿಕೇಟ್ಸ್ಗೆ ಗೌರಿನೇ ಡಿಸೈನ್ ಮಾಡಿಕೊಟ್ಟಿರೋದು ಅಂತ ವಿವೇಕ್ಗೆ ಗೊತ್ತಾಗುತ್ತಾ, ಅಥವಾ ಈಗಲೂ ಕೂಡ ಬೇರೆ ಪಿಂಕಿನೇ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಸಾಧಿಸ್ತಾಳೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಆ ಥರ ಇತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಆಲ್.